ಇಲ್ಲ ಎಲ್ರು ಆ ಮಕ್ಕಳು ಅಲ್ಲಿ ಹೋಗಿ ಒಡೆ ತಿನ್ಬೇಕಾಗಿರ್ಲಿಲ್ಲ. ಇವ್ರು ಕೆಲಸ ಮಾಡಿದ್ದಾರೆ. ಇವರು ದೇಶದ್ರೋಹಿಗಳಾಗಿದ್ದಕ್ಕೆ, ದೇಶ ಅಂದ್ರೆ ಜನಗಳ ದ್ರೋಹಿಯಾಗಿ, ಜನಗಳ ವಿರುದ್ಧವಾಗಿ, ಸರ್ಕಾರದ ಅಡಿಯಾಳಾಗಿ, ವ್ಯವಸ್ಥೆಯ ಗುಲಾಮರಾಗಿ ಅವರು ಬೂಟ್ ನೆಕ್ಕೊಂಡಿದ್ದಕ್ಕೇನೆ ಇವತ್ತು ಮಕ್ಕಳು ಹೋಗಿ ಅಲ್ಲಿ ಒದೆ ತಿನ್ಬೇಕಾಯ್ತು. ಇಷ್ಟು ಮಕ್ಕಳು ಸತ್ತಿದ್ದಕ್ಕೆ ಅನ್ನೋದಕ್ಕೆ ಬಿಡಬೇಕಾಗಿದೆ. ನನಗೆ ನಿಜವಾಗ್ಲೂ ಗಿಲ್ಟ್ ಕಾಡ್ತಾ ಇದೆ. ನಾನು ಅಲ್ಲಿ ಇರ್ಲಿಲ್ವಲ್ಲ, ಯಾವ್ದಾದ್ರು ಒಂದು ಮಗುಗೆ ಅಡ್ಡ ನಿಂತ್ಕೊತಿದ್ನಲ್ಲ ಅಂತ ನಾವು ಮಾಡ್ಬೇಕಾಗಿತ್ತು. ನಿನ್ನೆ ಯಾರೋ ಒಬ್ಬ ರಿಪೋರ್ಟ್ ಕೇಳ್ತಾ ಇದ್ರು, ನೀನ್ ಯಾಕೆ ಹೋಗಿಲ್ಲ ಅಂತ. ನೀನು ಕುತ್ಕೊಂಡು ಬರೀ ಆನ್ಲೈನ್ ಆಕ್ಟಿವಿಸಮ್ ಮಾಡ್ತಾ ಇದೆಯಾ ಅಂತ. ನಾನು ನಿನ್ನೆ ಮಕ್ಕಳಿಗೆ ಹೇಳ್ತಾ ಇದ್ದೆ, ಮೊನ್ನೆ ಇಲ್ಲಿ ಮಾತಾಡ್ತಾ, ಆನ್ಲೈನ್ ಆಗಿ ಎಲ್ಲೇ ಒಂದ್ ಕಡೆ ನಿಮ್ಮ ವಿರೋಧನ ವ್ಯಕ್ತಪಡಿಸಿ. ಇದು ಪ್ರಜಾಪ್ರಭುತ್ವ, ನಮ್ಮ ಕೈಯಲ್ಲಿದೆ ಅಧಿಕಾರ. ನಾವು ಪ್ರಭುಗಳು, ಅವನು ಯಾವನೂ ಅಲ್ಲ. ಯಾವನೋ ಗೊತ್ತಿರೋ ಹೋಮ್ ಮಿನಿಸ್ಟರ್, ಪ್ರಧಾನಮಂತ್ರಿನೂ ಅಲ್ಲ. ಅವರು ಆರ್ಡರ್ ಕೊಡೋಲ್ಲ ಪೊಲೀಸರಿಗೆ. ಆ ಪೊಲೀಸರು ನಿಜವಾಗ್ಲೂ ಮನಸ್ಸಿಲ್ವಾ ಅಂತ. ಇನ್ಯಾರು ತುಂಬಾ ಚೆನ್ನಾಗಿ ವಿಡಿಯೋ ಮಾಡಿದ್ದಾರೆ. ಹೊಡೆಯೋದಕ್ಕೆ ಅವನ ಆರ್ಡರ್ ಕೊಟ್ಟ ಅವನ ಅಯೋಗ್ಯ, ಹೊಡೆಯೋ ನೀನಂತ ಅಯೋಗ್ಯ. ನೋವಾಗಿದ್ದಂಗೆ ಹೊಡಿಬೋದಾಗಿತ್ತಲ್ಲ, ತಡಿಬೇಕು ಅಂತಂದ್ರೆ ಇಲ್ಲ ಅನ್ಸುತ್ತೆ. ಯಾಕೆಂದ್ರೆ ನಾವು ಅವ್ರ ತರ ಕ್ರೂರಿಗಳಲ್ಲ, ಅವ್ರನ್ನ ಹಿಡ್ಕೊಂಡು ವಾಪಸ್ ಬಡಿಯೋಕ್ಕಾಗಲ್ಲ ಅನ್ಸುತ್ತೆ. ಬಡ್ಬಿಡ್ಬೇಕಾಯ್ತು ವಾಪಸ್ಸು ಮಕ್ಕಳು ಅಂತ. ಆದರೂ ಶಾಂತಿಯುತವಾಗಿ ಮೆರವಣಿಗೆ ಮಾಡಿದ್ರಲ್ಲ, ಏಡು ತಿಂದ್ರಲ್ಲ, ಅದು ನಿಜವಾದ ತಾಕತ್ತು, ನಿಜವಾದ ಧೈರ್ಯ. ಕೈಯಲ್ಲಿ ಶಕ್ತಿ ಇದ್ದೂನು ಅಲ್ಲಿದ್ರು ಲಕ್ಷ ಜನ ಸ್ಟೂಡೆಂಟ್ಸ್ ಇದ್ರು, ಎಷ್ಟು ಜನ ಪೊಲೀಸ್ ಇದ್ರು. ಅವ್ರ ಕೈಲಿ ಇರ್ಬೋದು, ಗನ್ ಇರಬಹುದು, ಲಾಠಿಗಳಿರಬಹುದು, ಟಿಯರ್ ಗ್ಯಾಸ್ ಇರಬಹುದು. ಜನಬಲದಲ್ಲಿ ಅವರು ನಿಂತ್ಕೊಳಕ್ ಆಗ್ತಿಲ್ಲ. ಇವ್ರು ತಿರುಗಿ ಹೊಡೆದಿದ್ದಾರೆ ಸ್ಟೂಡೆಂಟ್ಸ್. ಎಲ್ಲರೂ ಸಾಯ್ಬೇಕಾದ್ರೆ ಹೌದು, ಖಂಡಿತ. ಯಾಕೆ ಹೊಡಿಲಿಲ್ಲ ಅಂದ್ರೆ ಇದು ಗಾಂಧಿಯ ನಾಡು. ಗಾಂಧಿ ಅಹಿಂಸೆಯಿಂದ ಬ್ರಿಟಿಷ್ ಅಂತ ಕ್ರೂರನ್ನೇ ಒದ್ದು ಓಡಿಸಿದ್ರು. ನೀವು ಕ್ರೌರ್ಯವನ್ನ ವಾಪಸ್ ಕ್ರೌರ್ಯದಿಂದ ಹತ್ತಿಕ್ ಬಿಡ್ಬೋದು. ನೀನೇನೇ ಕ್ರೌರ್ಯ ಮಾಡಿದ್ರು ನಾನು ನಿಂತ್ಕೋತೀನಿ ಅಂತ ನಿಂತ್ಕೋತೀವಲ್ಲ, ಆ ಧೈರ್ಯನ ಯಾವನು ಯಾವತ್ತೂ ಕೊಲ್ಲಕ್ಕಾಗಲ್ಲ. ಡೈರೆಕ್ಷನ್ ಇರಬೇಕು, ವರ್ಗ ಇರಬೇಕು, ಯಾವನೇ ಅಧಿಕಾರಕ್ಕೆ ಬರಲಿ. ಅದು ಆಕ್ಚುಲಿ ನಮ್ಮ ಕೆಲಸ ಅಲ್ಲ. ನಾವು ಅವರನ್ನ ಜನಸೇವಕರಾಗಿ ಸೆಲೆಕ್ಟ್ ಮಾಡಿದ್ಮೇಲೆ ಅವರು ಹೋಗಿ ಕೆಲಸ ಮಾಡಬೇಕಾಗಿತ್ತು. ಆದ್ರೆ ಅವರು ಅಯೋಗ್ಯರಾಗ್ತಾ ಇದ್ದಾರೆ. ಅದನ್ನ ಜನಸೇವೆ ಅನ್ನೋದನ್ನ ಮರೆತು ಅದನ್ನ ಅಧಿಕಾರ ಅಂತ ಅಂದ್ಕೊಂಡು ಅಧಿಕಾರ ಚಲಾಯಿಸಕ್ಕೆ ಶುರು ಮಾಡಿದ್ದಾರೆ. ನಮ್ಮ ಮೇಲೆ ಯಾರು ನಾವು ಪ್ರಜಾಪ್ರಭುಗಳ ಮೇಲೆ ದಬ್ಬಾಳಿಕೆ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಹಾಗಾಗಿ ನಾವು ವೋಟ್ ಹಾಕಿದ ತಕ್ಷಣ ಎಲೆಕ್ಷನ್ ಮುಗಿದೋಯ್ತು, ನಮ್ಮ ಕರ್ತವ್ಯ